ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಜಗದೋದ್ಧಾರಣ ಜಗತ್ ಸಂಚಾರ ಪ್ರಾರಂಭ. ಪುರಿಯ ರಥ ಬೀದಿಗಳಲ್ಲಿ ಮುಗಿಮುಟ್ಟಿದ ಹರ್ಷೋದ್ಗಾರ. ತ್ರಯಂಬಕೇಶ್ವರನಿಗೆ ಮೇಘಗಳ ಕಂಟಕ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುಚ್ಚಿದ ದೇವಾಲಯದ ಬಾಗಿಲು. ವೇಡ್ ಇನ್ ಇಂಡಿಯಾ ಪರಿಕ್ರಮಕ್ಕೆ ದೇವನಾಡಿನ ಬಲ. ವೆಡ್ಡಿಂಗ್ ಡೆಸ್ಟಿನೇಷನ್ ಅಭಿವೃದ್ಧಿಗೆ ಉತ್ತರಾಖಂಡ ಸರ್ಕಾರ ರೆಡಿ. ಪ್ರವಾಸೋದ್ಯಮದಲ್ಲಿ ಅಸ್ಸಾಂನ ಹೊಸ ಮೈಲಿಗಲ್ಲು. ಕಳೆದ ದಶಕದಲ್ಲಿ 6 ಕೋಟಿ ಪ್ರವಾಸಿಗರು ಭೇಟಿ. ಪುರಿಯ ಜಗನ್ನಾಥನ ಅದ್ದೂರಿ ರಥಯಾತ್ರೆಗೆ ಇಂದು ಚಾಲನೆ ದೊರೆತಿದೆ. ಈ ವಿಶಿಷ್ಟ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲರಾಮ ಮತ್ತು ಸುಭದ್ರ ದೇವಿಯ ಮೂರ್ತಿಗಳನ್ನು ಭವ್ಯ ರಥಗಳಲ್ಲಿ ಇರಿಸಿ ವಿಜೃಂಭಣೆಯಿಂದ ಉತ್ಸವವನ್ನ ಮಾಡಲಾಗುತ್ತದೆ. ಪುರಿಯಲ್ಲಿ ಜಗನ್ನಾಥ ದೇವರನ್ನ ಕೇವಲ ದೇವರಾಗಿ ನೋಡದೆ ಮನೆಯ ಸದಸ್ಯರಂತೆ ಕಾಣುವುದೇ ವಿಶೇಷ. ಇತಿಹಾಸದ ಪ್ರಕಾರ ಜಗನ್ನಾಥ, ಬಲರಾಮ ಮತ್ತು ಸುಭದ್ರ ದೇವಿ ಗುಂಡಿಚ ರಾಜನ ಆಹ್ವಾನದ ಮೇರೆಗೆ ಗುಂಡಿಚ ದೇವಾಲಯದಲ್ಲಿ ವಾಸಿಸಲು 58 ದಿನಗಳ ಕಾಲ ಆಗಮಿಸುತ್ತಾರೆ ಎಂಬ ಪ್ರತೀತಿ ಇದೆ. ಹೀಗಾಗಿ ರಥ ಬೀದಿಗಳಲ್ಲಿ ದೇವರು ಆಗಮಿಸುವ ಸಂದರ್ಭದಲ್ಲಿ ಜನರು ಸಂಭ್ರಮದ ಮೂಲಕ ಗುಂಡಿಚಾವರೆಗೆ ಬೀಳ್ಕೊಡುವುದು ವಾಡಿಕೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾಸಿಕ್ನ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದೇವಾಲಯವನ್ನ ಮುಚ್ಚಲಾಗಿದೆ. ಅತ್ಯಧಿಕ ಮಳೆ ಮತ್ತು ಮೋಡ ಸ್ಫೋಟದಂತಹ ಹವಾಮಾನ ಪರಿಸ್ಥಿತಿಯಿಂದಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಾಲಯವನ್ನ ಮುಚ್ಚಲಾಗಿದೆ ಎಂದು ಸ್ಥಳೀಯ ಆಡಳಿತ ತಿಳಿಸಿದೆ. ಮೊದಲ ಬಾರಿಗೆ ಈ ರೀತಿಯ ಹವಾಮಾನ ವೈಪರೀತ್ಯವನ್ನ ಎದುರಿಸುತ್ತಿರುವ ತ್ರಯಂಬಕೇಶ್ವರ ಕ್ಷೇತ್ರ ಭಕ್ತಾದಿಗಳ ಸುರಕ್ಷತೆಯನ್ನ ಗಮನದಲ್ಲಿರಿಸಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಸೂಕ್ಷ್ಮ ಪ್ರದೇಶಗಳಿಂದ ಜನರನ್ನ ಸ್ಥಳಾಂತರಿಸಲಾಗಿದೆ. ಹಾಗೆಯೇ ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸಲು ತುರ್ತು ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹ್ಯಾನೋವರ್ನಲ್ಲಿ ದಾರಿ ತಪ್ಪುವ ಭಯವೇ ಇಲ್ಲ. ನಗರದ ಪ್ರಮುಖ 36 ಪ್ರವಾಸಿ ತಾಣಗಳನ್ನು ಸಂಪರ್ಕಿಸಲು ರಸ್ತೆಯ ಮೇಲೆ 4.2 ಕಿಲೋಮೀಟರ್ ಉದ್ದದ ಕೆಂಪು ರೇಖೆಯನ್ನ ಎಳೆಯಲಾಗಿದೆ. ಪ್ರವಾಸಿಗರು ನೆಲದ ಮೇಲಿರುವ ಈ ಕೆಂಪು ಗೆರೆಯನ್ನ ಹಿಂಬಾಲಿಸ್ತಾ ಹೋದರೆ ಸಾಕು, ನಗರದ ಎಲ್ಲ ಐತಿಹಾಸಿಕ ಕಟ್ಟಡಗಳನ್ನ ಸುಲಭವಾಗಿ ಸಂದರ್ಶಿಸಬಹುದು. ಇಲ್ಲಿನ ಹ್ಯಾರೆನ್ ಹೌಸೆನ್ ತೋಟಗಳು ಯುರೋಪಿನಲ್ಲೇ ಅತ್ಯಂತ ಸುಂದರವಾದ ಬರೋಕ್ ಶೈಲಿಯ ತೋಟಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿವೆ. ಸುಮಾರು 300 ವರ್ಷಗಳ ಹಳೆಯದಾದ ಈ ಉದ್ಯಾನವನಗಳು ರಾಜಮನೆತನದ ವೈಭವವನ್ನ ಸಾರುತ್ತವೆ. ಇಲ್ಲಿನ ಕಾರಂಜಿಗಳು ಮತ್ತು ಸುಂದರವಾಗಿ ಕತ್ತರಿಸಿದ ಗಿಡಗಳ ವಿನ್ಯಾಸ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ಹಾಗಾದ್ರೆ ಇದು ಯಾವ ದೇಶದಲ್ಲಿದೆ? ವೆಡ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ವೆಡ್ಡಿಂಗ್ ಟೂರಿಸಂ ಉತ್ತೇಜಿಸುವ ನಿಟ್ಟಿನಲ್ಲಿ ಉತ್ತರಾಖಂಡ ಸರ್ಕಾರ ಮಹತ್ವದ ಯೋಜನೆಯನ್ನ ರೂಪಿಸಿದೆ. ಈ ಕುರಿತು ಮಾತನಾಡಿರುವ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ, ಉತ್ತರಾಖಂಡವನ್ನ ವಿಶ್ವದರ್ಜೆಯ ವಿವಾಹ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರವು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಇದಕ್ಕಾಗಿ 2 ದಿನಗಳ ಕಾನ್ಫರೆನ್ಸ್ಗಾಗಿ ದೇಶಾದ್ಯಂತ ವೆಡ್ಡಿಂಗ್ ಪ್ಲಾನರ್ಸ್, ಇವೆಂಟ್ ಎಕ್ಸ್ಪರ್ಟ್ಸ್, ಪ್ರವಾಸೋದ್ಯಮ ಕ್ಷೇತ್ರದ ಉದ್ಯಮಿಗಳು ಮತ್ತು ಹೂಡಿಕೆದಾರರನ್ನ ಉತ್ತರಾಖಂಡಕ್ಕೆ ಆಹ್ವಾನಿಸಲಾಗಿದೆ. ಅಲ್ಲದೆ 2 ದಿನಗಳ ಕಾನ್ಫರೆನ್ಸ್ ರಾಜ್ಯದಲ್ಲಿ ಪ್ರವಾಸೋದ್ಯಮ ಮತ್ತು ವಿವಾಹ ಉದ್ಯಮಗಳ ಭವಿಷ್ಯದ ಕುರಿತು ಚರ್ಚಿಸಲು ಒಂದು ಅಮೂಲ್ಯ ವೇದಿಕೆಯನ್ನು ಒದಗಿಸಲಾಗಿದೆ ಎಂದು ಸಿಎಂ ಧಾಮಿ ತಿಳಿಸಿದ್ದಾರೆ. ಪ್ರವಾಸೋದ್ಯಮದಲ್ಲಿ ಅಸ್ಸಾಂ ಹೊಸ ಮೈಲಿಗಲ್ಲು ಸಾಧಿಸಿದೆ. ಅಸ್ಸಾಂ ಪ್ರವಾಸೋದ್ಯಮ ಸಚಿವಾಲಯದ ಅಧಿಕೃತ ಮಾಹಿತಿಗಳ ಪ್ರಕಾರ ಕಳೆದ ದಶಕದಲ್ಲಿ 6 ಕೋಟಿ ಪ್ರವಾಸಿಗರು ಅಸ್ಸಾಂ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಸಂತಸವನ್ನ ಹಂಚಿಕೊಂಡಿರುವ ಸಿಎಂ ಹಿಮಂತ್ ಬಿಸ್ವಾ, ಕಳೆದ ದಶಕದಲ್ಲಿ 6 ಕೋಟಿ ಪ್ರವಾಸಿಗರು ಭೇಟಿ ನೀಡಿರುವುದು ಕೇವಲ ಆರಂಭವಷ್ಟೇ. ನಮ್ಮ 5 ವರ್ಷಗಳ ಪ್ರವಾಸೋದ್ಯಮ ನೀತಿ ಮತ್ತು ಯೋಜನೆಗಳು ಗ್ರಾಮೀಣ ಪ್ರವಾಸೋದ್ಯಮಕ್ಕೆ ವೇಗ ನೀಡಲಿದೆ ಹಾಗೂ ಸ್ಥಳೀಯರ ಜೀವನೋಪಾಯಕ್ಕೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.